ಸ್ಥಾನ ಬದಲಾವಣೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಿದೆ. ರಾಜಣ್ಣ ಕೂಡ ಒಂದು ಹೇಳ್ತಾ ಇರುವಂಥದ್ದು ಇದ್ರ ಬಗ್ಗೆ ಸರ್. KPCC ಅಧ್ಯಕ್ಷರು ಇವತ್ತು ರಾಜ್ಯದಲ್ಲಿ KPCC ಅಧ್ಯಕ್ಷರಾಗಲಿ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಯಾವ ಸ್ಥಾನ ಕೂಡ ಖಾಲಿ ಇಲ್ಲ. KPCC ಅಧ್ಯಕ್ಷರು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಸ್ವತಃ ಉಪಮುಖ್ಯಮಂತ್ರಿಗಳಾಗಿ ನೀರಾವರಿ ಸಚಿವರಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ರಾಜಣ್ಣವರು ಇದ್ರ ಬಗ್ಗೆ ಮಾತಾಡೋದು ಬಿಟ್ಟು ಅವ್ರಿಗೆ ಕೊಟ್ಟಂಥ ಇಲಾಖೆ ಏನು ಸಹಕಾರ ಇಲಾಖೆ ಇದೆ, ಸಹಕಾರ ಸಚಿವರಾಗಿ ಆ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡಲಿ. ಅದ್ರ ಬಿಟ್ಬಿಟ್ಟು ಸುಮ್ಮನೆ ಅನಗತ್ಯವಾಗಿ ಮುಖ್ಯಮಂತ್ರಿ ಸ್ಥಾನ KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತಾಡೋದು ಬಿಟ್ಟು ಸಹಕಾರ ಇಲಾಖೆ ದೊಡ್ಡ ಇಲಾಖೆ, ಆ ಇಲಾಖೆಯಲ್ಲಿ ಸರಿಯಾಗಿ ಕೆಲಸ ಮಾಡಲಿ. ಈಗ ತಮಗೆ ಗೊತ್ತಿದೆ ಅಪೆಕ್ಸ್ ಬ್ಯಾಂಕ್ ನಮ್ಮ ಜಿಲ್ಲೆಯವರೇ ನನ್ನ ವಿರುದ್ಧ ಸೋತಂಥವ್ರು ಇನ್ನೂ ಅಧ್ಯಕ್ಷರಾಗಿದ್ದಾರೆ. ಸರ್ಕಾರ ಬಂದು ಹತ್ತತ್ರ 2 ವರ್ಷ ಆಯಿತು. ಅಪೆಕ್ಸ್ ಬ್ಯಾಂಕಲ್ಲಿ ರಾಜಣ್ಣವರು ಕೂಡ ಒಬ್ಬರು ಡೈರೆಕ್ಟ್ರು, ಇನ್ನೂ 3 ಜನ ಸಚಿವರು, ಶಿವಾನಂದ ಪಾಟೀಲ್ ಅವರು, ಡಿ ಸುಧಾಕರ್ ಅವರು ಸಚಿವರುಗಳಿದ್ದಾರೆ, ಲಕ್ಷ್ಮಣ್ ಸವದಿ ಹಿರಿಯ ನಾಯಕರು, ಇವರೆಲ್ಲರೂ ಕೂಡ ಅಪೆಕ್ಸ್ ಬ್ಯಾಂಕ್ನ ಡೈರೆಕ್ಟರ್ಸ್ ಇದ್ದಾರೆ. ಇಂಥವ್ರನ್ನೆಲ್ಲ ಇಟ್ಕೊಂಡು ಇನ್ನೂ ಕೂಡ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನ ಬದಲಾವಣೆ ಮಾಡೋಕ್ಕಾಗಲಿಲ್ಲ ಅಂದರೆ ಅಂಥ ಒಂದು ರಾಜ್ಯ ಮಟ್ಟದ ಸ್ಥಾನಕ್ಕೆ ಯಾರನ್ನಾದರೂ ಒಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಮುಖಂಡನಲ್ಲಿ ಕೂರಿಸ್ತಲೇ ಇದ್ದರೆ ಇವರ ಇಲಾಖೆನ ಯಾಕೆ ನಿಭಾಯಿಸ್ಲಿಕ್ಕೆ ಸಾಧ್ಯ? ಇವರಾದರೂ ಕೂಡ ಸಚಿವರುಗಳಾಗಿ ಕ್ಯಾಬಿನೆಟ್ ಸಚಿವರುಗಳು ನಿರ್ದೇಶಕರುಗಳಾಗಿ ಆ ಬ್ಯಾಂಕಲ್ಲಿ ಹೋಗಿ ಒಬ್ಬ BJPನ ಕೆಳಗೆ ಕೆಲಸ ಮಾಡ್ತಾರೆ ಅಂದರೆ ಇವ್ರಿಗೆ ಯಾವ ನೈತಿಕತೆ ಇದೆ? ಫಸ್ಟ್ ಅದ್ರ ಬಗ್ಗೆ ರಾಜಣ್ಣ ಗಮನ ಕೊಡಲಿ. ಅಪೆಕ್ಸ್ ಬ್ಯಾಂಕ್ ಬಗ್ಗೆ ಈಗಾಗಲೇ ಅನೇಕ ಪತ್ರಿಕೆಗಳಲ್ಲಿ TV ಮಾಧ್ಯಮಗಳನ್ನ ನಾವು ನೋಡಿದ್ದೀವಿ. ಅಪೆಕ್ಸ್ ಬ್ಯಾಂಕು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತೇಳಿ. ಅದನ್ನು ಸರಿ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡೋದು ಬಿಟ್ಟು ಸುಮ್ಮನೆ ಅಲ್ಲಿ ಮುಖ್ಯಮಂತ್ರಿ ಸ್ಥಾನ KPCC ಅಧ್ಯಕ್ಷ ಸ್ಥಾನ ಇವ್ರ ಬಗ್ಗೆ ಮಾತಾಡೋದು ಕೇವಲ ಚರ್ಚೆಗೋಸ್ಕರ ಅಥವಾ ಅಡ್ವರ್ಟೈಸ್ಮೆಂಟಿಗೆ ಮಾತಾಡಬೇಕೋ ಹೊರತು ಇದರಿಂದ ಯಾವುದೇ ಪ್ರಯೋಜನ ಆಗಲ್ಲ.